brought to you by ವಿಗಾರ್ಡ್. ಜೈ ಶ್ರೀರಾಮ್ ಮತ್ತು ಅಲ್ಲಾಹು ಅಕ್ಬರ್ ಘೋಷಣೆ ವಿಚಾರವಾಗಿ ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಗಲಾಟೆ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಪ್ರಕರಣ ಖಂಡಿಸಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿವೆ. ಅತ್ತ ಆರೋಪಿಗಳಿಂದ ಪೊಲೀಸರು ಹೇಳಿಕೆ ಪಡೆದುಕೊಂಡು ತನಿಖೆ ಕೂಡ ಮುಂದುವರಿಸಿದ್ದಾರೆ. ಈ ಪ್ರಕರಣದ ಕಂಪ್ಲೀಟ್ ಅಪ್ಡೇಟ್ಸ್ ಏನಿದೆ ಬನ್ನಿ ನೋಡೋಣ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಯಾಕೆ? ಜೈ ಶ್ರೀರಾಮ್ ಓನ್ಲಿ ಅಲ್ಲಾಹ್ ಅಕ್ಬರ್. ಬೆಂಗಳೂರಿನಲ್ಲಿ ತಾರಕಕ್ಕೇರಿದ ಜೈ ಶ್ರೀರಾಮ್ ಘೋಷಣೆ ಜಟಾಪಟಿ. ಅಲ್ಲಾಹ್ ಅಕ್ಬರ್ ಬೋಲೋ, ಅಲ್ಲಾಹ್ ಅಕ್ಬರ್, ಓನ್ಲಿ ಅಲ್ಲಾ, ಓನ್ಲಿ ಅಲ್ಲಾ ಅಂತ ಯಾವ ಸ್ಥಿತಿ ರೀ? ನಾವ್ಯಾಕೆ ಪಾಕಿಸ್ತಾನದಾಗಿದ್ದೀವ? ಹಿಂದೂ ಸಂಘಟನೆ ಬಿಜೆಪಿಯಿಂದ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿರುವ ಆರೋಪ ಪ್ರಕರಣ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ವಿದ್ಯಾರಣ್ಯಪುರ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಈ ಬಾರ್ಬಾರಿಯ ತುಷ್ಟೀಕರಣದ ರಾಜಕಾರಣ ಅಲ್ಲ, ಈ ಸರ್ಕಾರದಲ್ಲಿ ಭಯೋತ್ಪಾದಕರಿಗೆ, ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಬಾಂಬ್ ಹಾಕುವವರಿಗೆ, ಕಾನೂನನ್ನು ಕೈಗೆತ್ತಿಕೊಳ್ಳುವವರಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ. ಇವರಿಗೆಲ್ಲ ಸ್ವರ್ಗ ಕಾಂಗ್ರೆಸ್ನ ಕಾಲಘಟ್ಟ. ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ನಿನ್ನೆ ರಾಮನವಮಿ ಆಗಿದ್ರಿಂದ ಎಲ್ಲೆಡೆ ಸಂಭ್ರಮ ಜೋರಾಗಿತ್ತು. ರಾಮನವಮಿ ಆಚರಿಸಿದ್ದ ರಾಹುಲ್, ಪವನ್, ವಿನಾಯಕ್ ಅನ್ನೋ ಈ ಯುವಕರು ಮಧ್ಯಾಹ್ನ 3:30 ಸುಮಾರಿಗೆ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕಾರ್ನಲ್ಲಿ ಬಾವುಟ ಹಾರಿಸ್ತಾ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಹೋಗ್ತಾ ಇದ್ರಂತೆ. ಆದ್ರೆ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯ ಚಿಕ್ಕಬೆಟ್ಟಳ್ಳಿ ಬಳಿ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ಯುವಕರು ಕಾರ್ ಅಡ್ಡಗಟ್ಟಿ ಜೈ ಶ್ರೀರಾಮ್ ಅಂತ ಹೇಳ್ಬೇಕಾ, ಜೈ ಶ್ರೀರಾಮ್ ಇಲ್ಲ ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಧಮಕಿ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಯಾಕೆ? ಜೈ ಶ್ರೀರಾಮ್ ಓನ್ಲಿ ಅಲ್ಲಾಹ್ ಅಕ್ಬರ್. ಏನಕ್ಕೆ? ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ಹೀಗೆ ಕಾರ್ನಿಂದ ಇಳಿದ ಇಬ್ರು ಧಮಕಿ ಹಾಕಿದವರನ್ನ ಬೆನ್ನಟ್ಟಿದ್ದಾರೆ. ಆದ್ರೆ ಅಲ್ಲಿ ಎಸ್ಕೇಪ್ ಆದವರು ಮುಂದೆ ಹೋಗಿ ಮತ್ತೆ 3 ಕರೆತಂದು ಒಟ್ಟು 5 ಕಾರ್ನಲ್ಲಿ ಬಂದಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇದೆ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಪ್ರಕರಣ ಸಂಬಂಧ 4 ಬಂಧಿಸಲಾಗಿದೆ. ನಿನ್ನೆ ನೈಟೇನೆ ನಾವು 4 ಜನ ಅಕ್ಯೂಸ್ಡ್ ಯಾರ್ಯಾರು ಈ ಕ್ರೈಮ್ ನಲ್ಲಿ ಭಾಗಿಯಾಗಿದ್ರು ಎಲ್ಲಾನು ಕೂಡ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ ಮತ್ತೆ 2 ಜನ ಮೈನರ್ ಇದ್ದಾರೆ. ಈಗ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಮತ್ತೆ ಇನ್ವೆಸ್ಟಿಗೇಷನ್ ನಮ್ದು ಮುಂದುವರಿತಾ ಇದೆ. ಈ ವಿಚಾರ ಗೊತ್ತಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಿನ್ನೆ ರಾತ್ರಿಯೇ ಹಲ್ಲೆಗೊಳಗಾದ ರಾಹುಲ್, ಪವನ್, ವಿನಾಯಕ್ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಅಷ್ಟೇ ಅಲ್ಲ, ಘಟನೆಗೆ MS ಪಾಳ್ಯದ ಕಾಂಗ್ರೆಸ್ ಮುಖಂಡ ಕುಮ್ಮಕ್ಕು ಕಾರಣ ಅಂತ ಆರೋಪಿಸಿದ್ರು. ಚುನಾವಣೆಗೆ ಅಡ್ಡಿ ಮಾಡುವಂತ ಘಟನೆಗಳನ್ನ ಇಲ್ಲಿರುವಂತ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದ್ರು ಮಾಡಿದ್ರೆ ಖಂಡಿತ ನಾವು ಸುಮ್ಮನೆ ಇರಲ್ಲ, ಇದಕ್ಕೆ ಹೋರಾಟ ಮಾಡ್ತೀವಿ. ಇನ್ನು ವಿಪಕ್ಷ ನಾಯಕ R ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಹಲ್ಲೆಯಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಭಯದಿಂದ ಬದುಕುವಂತ ವಾತಾವರಣವನ್ನ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಮಾಡ್ತಾ ಇರೋದನ್ನ ನಾನು ಖಂಡನೆ ಮಾಡ್ತೀನಿ. ಮೊನ್ನೆನೂ ಕೂಡ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಡುಗಳನ್ನ ಜೋರಾಗಿ ಹಾಕಿದ್ಕೋಸ್ಕರ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಅವನ ಮೇಲೆ ಒಡೆದು ದರೋಡೆ ಮಾಡಿದ್ದಾರೆ. ಈ ರೀತಿ
ಗೂಂಡಾಗಿರಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಿಯಂತ್ರಣ ಮಾಡಬೇಕಾಗಿರುವಂತ ಕಾಂಗ್ರೆಸ್, ನೀವ್ ಏನ್ ಬೇಕಾದ್ರೂ ಮಾಡಿ ನಮ್ ವೋಟ್ ಹಾಕ್ಬಿಡಿ ಸಾಕು, ನಿಮ್ಮನ್ನ ರಕ್ಷಣೆ ಮಾಡ್ತೀರಿ. ಈ ಮಧ್ಯೆ ಪೊಲೀಸರೆದುರು ಹೇಳಿಕೆ ದಾಖಲಿಸಿರೋ ಆರೋಪಿಗಳು ಹಲ್ಲೆ ಮಾಡೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ, ಯಾವ ಪ್ರೀ ಪ್ಲಾನ್ ಕೂಡ ಇರಲಿಲ್ಲ. ನಾವು ಬೈಕ್ನಲ್ಲಿ ಬರೋವಾಗ MS ಪಾಳ್ಯ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು. ಈ ವೇಳೆ 3-4 ಯುವಕರು ಕಾರ್ನಲ್ಲಿ ಬಂದು ನಮ್ಮ ಬೈಕ್ ಪಕ್ಕ ನಿಲ್ಲಿಸಿದ್ರು. ಈ ವೇಳೆ ಕಾರಿನ ಗ್ಲಾಸ್ ಓಪನ್ ಮಾಡಿ ನಮ್ ಕಡೆ ತಿರುಗಿ ಜೈ ಶ್ರೀರಾಮ್ ಅಂತ ಜೋರಾಗಿ ಕಿರ್ಚಿದ್ರು. ಜೊತೆಗೆ ನಮಗೂ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋಕ್ ಹೇಳಿದ್ರು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಸದ್ಯ ತನಿಖೆ ನಡೆಸ್ತಿರೋ ಪೊಲೀಸರಿಂದಲೇ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಜಗದೀಶ್, TV9 ಬೆಂಗಳೂರು. ರಾಜ್ಯ ರಾಜಕೀಯದಲ್ಲಿ ಗ್ಯಾರಂಟಿ ಗುದ್ದಾಟ ತಾರಕಕ್ಕೇರಿದೆ. ಗ್ಯಾರಂಟಿ ನಿಂತು ಹೋಗುತ್ತೆ, ಚುನಾವಣೆ ಆದ್ಮೇಲೆ ಯಾವ ಗ್ಯಾರಂಟಿಯೂ ಇರಲ್ಲ ಎಂಬ ಬಿಜೆಪಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಗ್ಯಾರಂಟಿಯನ್ನ ಬಿಜೆಪಿಯವರು ಮುಟ್ಟೋಕೂ ಆಗಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಲ್ಲ ಅಂತ ಸಿಎಂ DCM ಸ್ಪಷ್ಟಪಡಿಸಿದ್ದಾರೆ. ಈ ನಮ್ಮ ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಹೇಳಿದೆ. $35 ಮಾರ್ಕ್ಸ್ ಬೇಕು ಪಾಸ್ ಆಗಕ್ಕೆ, ನೀನು ಪ್ರಶ್ನೆ ಬಿಡಿಸಿದ್ದೆ 20 ಮಾರ್ಕ್ಸ್, ಹೆಂಗ್ ಪಾಸ್ ಆಗ್ತೀರಿ? ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತಮ್ಮ ಬೂಟಾಟಿಕೆ ಮಾತುಗಳನ್ನ ಇವತ್ತು ನಂಬೋದಿಲ್ಲ, ತಮ್ಮ ತಾತ್ಕಾಲಿಕವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ನಂಬೋದಿಲ್ಲ. ಇದೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೀಡಿದ ಇದೇ ಹೇಳಿಕೆ ಈಗ ಗ್ಯಾರಂಟಿ ಗುದ್ದಾಟಕ್ಕೆ ಮತ್ತೆ ವೇದಿಕೆ ಮಾಡಿಕೊಟ್ಟಿದೆ. ತಾತ್ಕಾಲಿಕ ಗ್ಯಾರಂಟಿಗಳನ್ನ ಜನ ಯಾರು ನಂಬೋದಿಲ್ಲ ಎಂದಿರುವ ವಿಜೇಂದ್ರ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ಸೇರಿದಂತೆ ಕೈ ನಾಯಕರು ಡಿಚ್ಚಿ ಕೂಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ ತಾತ್ಕಾಲಿಕವೆಂದ ವಿಜಯೇಂದ್ರಗೆ ಸಿಎಂ ತಿರುಗೇಟು. ಗ್ಯಾರಂಟಿ ತಾತ್ಕಾಲಿಕವೆಂದ ವಿಜಯೇಂದ್ರಗೆ ಸಿಎಂ DCM ಡಿಚ್ಚಿ ಕೂಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ ನಿಲ್ಲಲ್ಲ, ಮುಂದಿನ ಟರ್ಮ್ಗೂ ಮುಂದುವರಿಯುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಬಿಜೆಪಿಯವರ ಗ್ಯಾರಂಟಿ ಮುಟ್ಟೋಕೆ ಆಗಲ್ಲ ಅಂತ DCM DK ಪಂಚ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈ ಟರ್ಮು ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಯಾವ ಕಾರಣಕ್ಕೂ ಕೂಡ ಯೋಜನೆಗಳನ್ನು ನಿಲ್ಲಿಸಲ್ಲ, ಗ್ಯಾರಂಟಿಗಳನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಇವತ್ತು ಹೇಳಿದ್ದಾರೆ. ಅಂದ್ರೆ ಗ್ಯಾರಂಟಿ ಮುಂದುವರಿದಿಲ್ಲ ಅಂದ್ರೆ ನಮ್ಮ ಗ್ಯಾರಂಟಿನ ಕೇಂದ್ರ ಸರ್ಕಾರ, ನಮ್ಮ ಪಕ್ಷ ಬಂದ್ರೆ, NDA ಬಂದ್ರೆ ನಾವು ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ವಿಜೇಂದ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅಶೋಕ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕುಮಾರಸ್ವಾಮಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮ ಹಣೆ ಬರದಲ್ಲಿ ನಮ್ಮ ಗ್ಯಾರಂಟಿಯನ್ನ ಮುಟ್ಲಿಕ್ಕೆ ಈ ರಾಜ್ಯದ ಜನ ಬಿಡುವುದಿಲ್ಲ. ಹೀಗೆ ಸಿಎಂ DCM ಪಂಚ್ ಕೊಟ್ಟರು. ಗ್ಯಾರಂಟಿ ಅಸ್ತ್ರ ಮುಂದಿಟ್ಟ ಬಿಜೆಪಿ ನಾಯಕರು ತಿರುಗು ಬಾಣ ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಹೊಸ ಗ್ಯಾರಂಟಿಗೆ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿರೋದೇ 230 ಸ್ಥಾನದಲ್ಲಿ. ಹೀಗಿರುವಾಗ ಅದು ಗೆಲ್ಲೋಕೆ ಹೇಗೆ ಸಾಧ್ಯ ಅಂತ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ನವರು ಹೊಸ ಗ್ಯಾರಂಟಿ ಅಂತ ಬಂದರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಲೋಕಸಭೆಯಲ್ಲಿ ಇರೋದು 543 ಸ್ಥಾನ, ಮೆಜಾರಿಟಿಗೆ 272 ಬೇಕು. ಇವ್ರು ನಿಲ್ಲಿಸಿರೋದು 230 ಸ್ಥಾನ. ಯಾವ ರೀತಿ ಇದೆ ಅಂದ್ರೆ 35 ಮಾರ್ಕ್ಸ್ ಬೇಕು ಪಾಸ್ ಆಗಕ್ಕೆ, ನೀನು ಪ್ರಶ್ನೆ ಬಿಡಿಸಿದ್ದೆ 20 ಮಾರ್ಕ್ಸ್, ಹೆಂಗ್ ಪಾಸ್ ಆಗ್ತೀರಿ? 2000 ರೂಪಾಯಿ ಕೊಡ್ತಾ ಇದ್ರಿ, ಎಲ್ಲಾ ಹೆಣ್ಮಕ್ಳಿಗೂ ತಲುಪ್ತಾ ಇದೆಯಾ ಏನು ಅಂತ ಕೊಡ್ಸಿ. ಮನೇಲಿ ಗಲಾಟೆಗಳಾಗ್ತವೆ, ಜಗಳ ಗ್ಯಾರಂಟಿ. ಬಿಜೆಪಿ ಅವರು ಬಜೆಟ್ ನೋಡಿದ್ದಾರೋ ಇಲ್ವೋ? TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಕಿಡಿ. ಗ್ಯಾರಂಟಿ ಟೀಕಿಸಿದ ಬಿಜೆಪಿಯವರಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರದ ಮಧ್ಯೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ಕೆಲಸಗಳಿಗೂ ಹಣ ಮೀಸಲಿಟ್ಟಿದ್ದೇನೆ ಎಂದಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವೆಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಯಾಕೆ ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಆಗ್ತವೆ? ನಾನು 2024-25 ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೀನಿ. ಯಾಕೆ ಸ್ಥಗಿತ ಆಗ್ತದೆ? ಬಜೆಟ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಜೋಶಿ ಆಗಲಿ, ಕುಮಾರಸ್ವಾಮಿ ಆಗಲಿ, ದೇವೇಗೌಡ ಆಗಲಿ ಬಜೆಟ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ.
ನಾನು 1,20,000 ಕೋಟಿ, ಈಗ 3,71,000 ಕೋಟಿ ಬಜೆಟ್. ಕೈ ಅಭ್ಯರ್ಥಿಗಳು ಸೋತ್ರೆ ಸಿದ್ದರಾಮಯ್ಯ ಸೀಟಿಗೆ ಕಂಟಕ, ಭೈರತಿ ಬಾಂಬ್. ಗ್ಯಾರಂಟಿ ಗುದ್ದಾಟದ ಮಧ್ಯೆ ಕೋಲಾರದಲ್ಲಿ ಮಾತನಾಡಿರುವ ಸಚಿವ ಭೈರತಿ ಸುರೇಶ್, ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತ್ರೆ ಸಿದ್ದರಾಮಯ್ಯ ಸೀಟಿಗೆ ಕಂಟಕವಾಗುತ್ತೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ, ಸಿದ್ದರಾಮಯ್ಯನವ್ರ ಪರವಾಗಿರಲಿ, ಗೌತಮ್ ಅವ್ರ ಪರವಾಗಿರಲಿ, ನೀವೇನಾದ್ರೂ ಬೇರೆ ಮನಸ್ಸು ಮಾಡಿ ಬೇರೆ ಅಭ್ಯರ್ಥಿಯನ್ನ ಗೆದ್ಬಿಟ್ರೆ ಸಿದ್ದರಾಮಯ್ಯನವ್ರ ಸೀಟ್ಗೆ ಕಂಟಕ ಆಗ್ತದೆ. ಅದು ನೀವೇನಾದ್ರೂ ಬೇರೆ ಮನಸ್ಸು ಮಾಡಿ ಬೇರೆ ಅಭ್ಯರ್ಥಿಯನ್ನ ಗೆದ್ಬಿಟ್ರೆ ಸಿದ್ದರಾಮಯ್ಯನವ್ರ ಸೀಟ್ಗೆ ಕಂಟಕ ಆಗ್ತದೆ. ಅದು ಒಟ್ನಲ್ಲಿ ಚುನಾವಣೆ ಬಳಿಕ ಗ್ಯಾರಂಟಿ ಇರಲ್ಲ ಎಂಬ ಅಸ್ತ್ರ ಹೂಡಿರುವ ಬಿಜೆಪಿ ಲೆಕ್ಕಾಚಾರ ಏನಿದೆಯೋ ಏನೋ, ಆದ್ರೆ ಗ್ಯಾರಂಟಿ ನಿಲ್ಲಲ್ಲ, ನಾವೇ ಗೆಲ್ತೀವಿ, ನಾವೇ ಇರ್ತೀವಿ ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಕಳೆದ ಬಾರಿ ಮಂಡ್ಯದಲ್ಲಿ ಸುಮಲತಾ ಪರ ಭರ್ಜರಿ ಕ್ಯಾಂಪೇನ್ ಮಾಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತಬೇಟೆ ನಡೆಸಿದ್ರು. ಒಂದ್ ಕಡೆ ಕ್ಷೇತ್ರವನ್ನ HDKಗೆ ಬಿಟ್ಟುಕೊಟ್ರು ಸುಮಲತಾ ಮಾತ್ರ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ. ಆದ್ರೆ ದರ್ಶನ್ ಕುಮಾರಸ್ವಾಮಿ ವಿರುದ್ಧ ಪ್ರಚಾರಕ್ಕೆ ಧುಮುಕಿರೋದು ಕುತೂಹಲ ಕೆರಳಿಸಿದೆ. ಗುಲಾಬಿ ಹಾರ ಹಾಕಿ ಸ್ವಾಗತಿಸಿದ್ರು, ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಅಷ್ಟಕ್ಕೂ ರಾಜ್ಯದ ಹೈ ವೋಲ್ಟೇಜ್ ಕಣಗಳಲ್ಲಿ ಒಂದಾಗಿರೋ ಮಂಡ್ಯ ಅಖಾಡಕ್ಕೆ ಇವತ್ತು ಡಿ ಬಾಸ್ ಎಂಟ್ರಿ ಆಗಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ರೋಡ್ ಶೋ ನಡೆಸಿದ್ರು. ಮಂಡ್ಯ ಅಖಾಡಕ್ಕೆ ಡಿ ಬಾಸ್ ಎಂಟ್ರಿ. ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ. ಅದು 5 ವರ್ಷದ ಹಿಂದಿನ ಕತೆ. ಮಂಡ್ಯ ಅಖಾಡಕ್ಕೆ ನಟ ದರ್ಶನ್ ಹಾಗೂ ಯಶ್ ಎಂಟ್ರಿ ಕೊಟ್ಟಿದ್ರು. ಜೋಡೆತ್ತಿನಂತೆ ಸಂಚರಿಸಿ ಇಡೀ ಮಂಡ್ಯ ಕ್ಷೇತ್ರದ ಚಿತ್ರಣವನ್ನೇ ಬದಲಿಸಿದ್ರು. HDK ಪುತ್ರ ನಿಖಿಲ್ ವಿರುದ್ಧ ಸುಮಲತಾ ಗೆಲ್ಲುವಲ್ಲಿ ಇವರ ಪಾತ್ರವೂ ಇತ್ತು. ಅದೇ ದರ್ಶನ್ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಬೇಟೆಗಿಳಿದಿದ್ರು. ಬೆಳಗ್ಗೆ ಹಲಗೂರಿಗೆ ಕಾಟೇರ ಎಂಟ್ರಿ ಆಗ್ತಿದ್ದಂತೆ ಬೃಹತ್ ಗುಲಾಬಿ ಹಾರ ಹಾಕಿ ಸ್ವಾಗತಿಸಲಾಯಿತು. ಅಲ್ಲಿಂದಲೇ ದರ್ಶನ್ ಸ್ಟಾರ್ ಚಂದ್ರು ಪರ ಮತಬೇಟೆ ಆರಂಭಿಸಿದ್ರು. ದರ್ಶನ್ಗೆ ಶಾಸಕರಾದ ನರೇಂದ್ರ ಸ್ವಾಮಿ, ಉದಯ್ ಸಾಥ್ ಕೊಟ್ಟಿದ್ರು. ಬಳಿಕ ಮಳವಳ್ಳಿ ತಾಲೂಕಿನ ಹುಸ್ಕೂರು, ಟೀಕೆಹಳ್ಳಿ, ಟಿ ಕಾಗೇಪುರ, ಬೆಳಕವಾಡಿ, ಬಿಜಿಪುರ, ಸರಗೂರು, ಕುರಿಗಾಲಿ, ಬಂಡೂರು ಸೇರಿದಂತೆ 17 ಗ್ರಾಮಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಮಳವಳ್ಳಿಯಲ್ಲಿ ಮಾತನಾಡಿದ ದರ್ಶನ್, ನಾನು ಪಕ್ಷದ ಪರ ಬಂದಿಲ್ಲ, ಅಭ್ಯರ್ಥಿ ಪರವಾಗಿ ಬಂದಿದ್ದೀನಿ ಅಂದ್ರು. ಮೊದಲನೇದಾಗ ಫಸ್ಟ್ ಹೇಳ್ಬಿಡ್ತೀರಣ್ಣ, ನಾನು ಯಾವುದೇ ಪಕ್ಷದ ಪರ ನಾನು ಬರಲ್ಲ, ಬರೋದು ಇಲ್ಲ, ಬರೀ ವ್ಯಕ್ತಿ ಪರ ಅಷ್ಟೇ. ಈಗ ಕೇಳ್ಕೊಳ್ಳೋದು ನಾನು ಇಷ್ಟೇನೆ, ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ನೀಡಿ. ಇನ್ನು ದರ್ಶನ್ ಪ್ರಚಾರಕ್ಕೆ ಧರ್ಮಯುದ್ಧದ ಕತೆ ಹೆಣೆದ ಶಾಸಕ ನರೇಂದ್ರ ಸ್ವಾಮಿ, ಯಾವಾಗ ಧರ್ಮಯುದ್ಧ ಬರುತ್ತೋ ಆಗ ದರ್ಶನ್ ಬೆಂಬಲ ಸಿಗುತ್ತೆ ಅಂತ ಹೇಳಿದ್ರು. ಪ್ರತಿ ಬಾರಿಯೂ ದರ್ಶನ್ ಧರ್ಮದ ಪರವಾಗಿ ಚುನಾವಣೆಗೆ ಬರೋದು, ಮಂಡ್ಯದ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಮತ್ತೊಮ್ಮೆ ಮಂಡ್ಯದಲ್ಲಿ ನಿಮ್ಮೆಲ್ಲರ ದರ್ಶನ ಮಾಡ್ತಾ. ದರ್ಶನ್ ಪ್ರಚಾರದ ಬಗ್ಗೆ ಪ್ರತಿಕ್ರಿಯಿಸಿರೋ HDK, ಪ್ರಜಾಪ್ರಭುತ್ವದಲ್ಲಿ ಯಾರ ಪರ ಬೇಕಾದ್ರೂ ಪ್ರಚಾರ ಮಾಡಬಹುದು ಅಂದ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರು ಯಾರ ಪರವಾಗಿ ಬೇಕಾದರೂ ಕೆಲಸ ಮಾಡ್ಬೋದು. ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ. ಅದೇನೇ ಇರಲಿ, ಕಳೆದ ಬಾರಿ ಸುಮಲತಾ ಪರ ಕ್ಯಾಂಪೇನ್ ಮಾಡಿದ್ದ ದರ್ಶನ್ ಈ ಬಾರಿ ಸ್ಟಾರ್ ಚಂದ್ರು ಪರ ಮತಬೇಟೆ ನಡೆಸಿದ್ದಾರೆ. ಪ್ರಶಾಂತ್ ಹುಲ್ಕೆರೆ, TV9 ಮಂಡ್ಯ. ಇನ್ನು ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸೋಕೆ ನಾಳೆ ಕೊನೆಯ ದಿನ. ಹೀಗಾಗಿ ಇವತ್ತು ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. ಯಾರ್ಯಾರು ಎಲ್ಲೆಲ್ಲಿ ಹೇಗೆ ನಾಮಪತ್ರ ಸಲ್ಲಿಸಿದ್ದಾರೆ ಬನ್ನಿ ನೋಡೋಣ. ಉಮೇದುವಾರಿಕೆ ಉತ್ಸವಕ್ಕೆ ಜನಸ್ತೋಮವೇ ಸೇರಿದೆ. ಘಟಾನುಘಟಿ ನಾಯಕರ ದಂಡೇ ನೆರೆದಿದೆ.
ಬಾರುಕೋಲು, ಆನೆ, ರನ್ನಿಂಗ್ ಕದನ ಕಲಿಗಳು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಆಗಮಿಸಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ನಾಮಪತ್ರ ಸಲ್ಲಿಸಿದ್ರು. ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕರ್ತರು ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಕುಮಾರಸ್ವಾಮಿ, ಬೊಮ್ಮಾಯಿ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾದ್ರು. ಅಭಿಮಾನಿಗಳು ಹೂಮಳೆ ಸುರಿಸಿ ಶುಭ ಕೋರಿದ್ರು. ಬಿವೈ ರಾಘವೇಂದ್ರ ಒಟ್ಟು 73 ಕೋಟಿ 71 ಲಕ್ಷ ಮೌಲ್ಯದ ಆಸ್ತಿ ಘೋಷಣೆ ಮಾಡಿದ್ದಾರೆ. ಈ ಪೈಕಿ 55 ಕೋಟಿ 85 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಇದೆ. 1 ಕೆಜಿ ಚಿನ್ನಾಭರಣ, 8.6 ಕೆಜಿ ಬೆಳ್ಳಿ ವಸ್ತುಗಳು, 116.26 ಕ್ಯಾರೆಟ್ ವಜ್ರ, 42 ಕ್ಯಾರೆಟ್ ಹರಳು ಹೊಂದಿರುವುದಾಗಿ ನಾಮಪತ್ರದಲ್ಲಿ ವಿವರಿಸಿದ್ದಾರೆ. ರಾಯಚೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ದೋಸ್ತಿ ನಾಯಕರ ಜೊತೆ ಆಗಮಿಸಿ ಉಮೇದುವಾರಿಕೆ ಫೈಲ್ ಮಾಡಿದ್ರು. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಬೃಹತ್ ರ್ಯಾಲಿ ಮೂಲಕ ಆಗಮಿಸಿ ನಾಮಿನೇಷನ್ ಸಲ್ಲಿಸಿದ್ರು. ಇನ್ನು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಬಿಬಿ ನಾಯಕ್ ಸೂಚಕನ ಕೈಯಲ್ಲಿ ಕೊಟ್ಟು ಕಳಿಸಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಹಾಗೆಯೇ ಧಾರವಾಡದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಶ್ರೀ ಅಖಾಡಕ್ಕಿಳಿದ್ರು. ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಆಗಮಿಸಿದ್ರು. ಮತ್ತೊಂದೆಡೆ ರೈತ ಮುಖಂಡ ಮಲ್ಲಿಕಾರ್ಜುನ್ ಗೌಡ ಬಾರುಕೋಲು ಬೇಸುತ್ತಾ ಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ನಾಯಕರ ಜೊತೆ ಸರಳವಾಗಿ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು. ಇನ್ನು ಬೀದರ್ನಲ್ಲಿ ನಾಮಪತ್ರ ಸಲ್ಲಿಸೋಕೆ ತಡವಾಗಿದ್ದಕ್ಕೆ ಭಗವಂತ್ ಖೂಬಾ ಓಡೋಡಿ ಬಂದು ನಾಮಿನೇಷನ್ ಹಾಕಿದ್ರು. ಇನ್ನು ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ರೋಡ್ ಶೋ ಮೂಲಕ ಆಗಮಿಸಿ ಉಮೇದುವಾರಿಕೆ ಸಲ್ಲಿಸಿದ್ರು. ಬಿಎಸ್ಪಿ ಅಭ್ಯರ್ಥಿ ಹುಚ್ಚಪ್ಪ ಆನೆ ಪ್ರತಿಕೃತಿ ಮೇಲೇರಿ ಬಂದು ನಾಮಪತ್ರ ಸಲ್ಲಿಸಿದ್ರು. ಅಂತೂ ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಮತದಾನಕ್ಕೆ ದಿನಾಂಕ ಹತ್ತಿರವಾಗ್ತಿದ್ದಂತೆ ಅಭ್ಯರ್ಥಿಗಳ ಎದೆ ಬಡಿತ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. Brought to you by Vigard.